ಕೆಶಿಫ್ ಯೋಜನೆಯ ಅಧಿಕಾರಿಗಳಿಂದ ಬ್ರಹ್ಮಾಂಡ ಭ್ರಷ್ಟಾಚಾರ. ಕುಡುಗುಬಾಳು ಗ್ರಾಮ ಒಂದರಲ್ಲೇ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕುಡುಗುಬಾಳು ಗ್ರಾಮ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಖತರ್ನಾಕ್ ಖದೀಮರು. ಇಲ್ಲದ ದೇಗುಲಗಳು, ವಶಕ್ಕೆ ಪಡೆಯದ ಮನೆಗಳನ್ನ ತೋರಿಸಿ ವಂಚನೆಯನ್ನ ಮಾಡಿದ್ದಾರೆ. ದೇವಾಲಯಗಳೇ ಇಲ್ಲ ಅಲ್ಲಿ, ಜೊತೆಗೆ ವಶಕ್ಕೆ ಪಡೆಯದೇ ಇರುವಂತ ಮನೆಗಳನ್ನ ತೋರಿಸಿದ್ದಾರೆ, ವಂಚನೆಯನ್ನ ಮಾಡಿದ್ದಾರೆ. ಒಂದೇ ಪ್ರಾಪರ್ಟಿಗೆ ಎರಡೆರಡು ಬಾರಿ ಪರಿಹಾರ ಪಡೆದು ಮೋಸ ಹೋಗಿರೋದು ಅಥವಾ ಮೋಸ ಮಾಡಿರೋದು. ಒಂದೇ ಪ್ರಾಪರ್ಟಿಗೆ ಎರಡೆರಡು ಬಾರಿ ಪರಿಹಾರ ಪಡೆದಿದ್ದಾರೆ, ಮೋಸ ಮಾಡಿದ್ದಾರೆ ಸರ್ಕಾರಕ್ಕೆ. ಒಮ್ಮೆ ಸರ್ವೆ ನಂಬರ್ ತೋರಿಸಿ 6 ಲಕ್ಷ ಪರಿಹಾರ ಪಡೆದು ದೋಖಾ ಮಾಡಿದ್ದಾರೆ. ರೆವಿನ್ಯೂ ಲ್ಯಾಂಡ್ ಅಕ್ವೈರ್ ಮಾಡಿ ಮೇಕೆ ಫಾರಂ ಹೆಸರಲ್ಲಿ ವಂಚನೆಯನ್ನ ಮಾಡಿದ್ದಾರೆ ಈ ಅಧಿಕಾರಿಗಳು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕುಡುಗುಬಾಳು ಗ್ರಾಮ ಅಲ್ಲಿ ಆಗಿರೋದಿದು. ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಈ ಖತರ್ನಾಕ್ ಖದೀಮರು. ಇಲ್ಲದ ದೇಗುಲಗಳು, ವಶಕ್ಕೆ ಪಡೆಯದ ಮನೆಗಳನ್ನ ತೋರಿಸಿ ವಂಚನೆಯನ್ನ ಮಾಡಿದ್ದಾರೆ. ಒಂದೇ ಪ್ರಾಪರ್ಟಿ ಅದು, ಬಟ್ ಅದರ ಹೆಸರಲ್ಲಿ ಎರಡೆರಡು ಬಾರಿ ಪರಿಹಾರ ಪಡೆದಿದ್ದಾರೆ. ಇವರು ಮೋಸ ಮಾಡಿದ್ದಾರೆ. ಒಮ್ಮೆ ಸರ್ವೆ ನಂಬರ್ ತೋರಿಸಿ 6 ಲಕ್ಷ ಪರಿಹಾರ ಪಡೆದು ಧೋಖಾ ಮಾಡಿರೋದು. ರೆವಿನ್ಯೂ ಲ್ಯಾಂಡ್ ಅಕ್ವೈರ್ ಮಾಡಿ ಮೇಕೆ ಫಾರಂ ಹೆಸರಲ್ಲಿ ವಂಚನೆ ಮಾಡಿದ್ದಾರೆ. ಕೆಶಿಫ್ ಯೋಜನೆ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರುವಂತ ಸುದ್ದಿ ಇದು. ಗಮನಿಸ್ತಾ ಇದ್ದೀವಿ, ರೆವಿನ್ಯೂ ಲ್ಯಾಂಡ್ ಅಕ್ವೈರ್ ಮಾಡಿ ಮೇಕೆ ಫಾರಂ ಹೆಸರಲ್ಲಿ ವಂಚನೆಯನ್ನ ಮಾಡಿರುವಂಥ ವಿಚಾರ. ಅದು ಸಾಕಷ್ಟು ಭ್ರಷ್ಟಾಚಾರ ಮಾಡಿರೋದು, ಸರ್ಕಾರಕ್ಕೆ ಮೋಸ ಮಾಡಿರೋದು. ಕೆಶಿಫ್ ಯೋಜನೆ ಅಧಿಕಾರಿಗಳು ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿದ್ದಾರೆ. ಕುಡುಗುಬಾಳು ಗ್ರಾಮ ಒಂದರಲ್ಲೇ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಇವರು, ಕೋಟಿ ಕೋಟಿ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಕುಡುಗುಬಾಳು ಗ್ರಾಮದಲ್ಲಿ ಅಂದರೆ ಯಾವ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅಂತ ಅಂದರೆ, ಅಲ್ಲಿ ದೇಗುಲಗಳೇ ಇಲ್ಲ, ಮತ್ತು ಯಾವ್ಯಾವ ಮನೆಗಳನ್ನು ವಶಕ್ಕೆ ಪಡೆದಿಲ್ವೋ ಆ ಎಲ್ಲ ಮನೆಗಳನ್ನು ತೋರಿಸಿ ವಂಚನೆ ಮಾಡಿರೋದಿದು. ಒಂದೇ ಪ್ರಾಪರ್ಟಿಗೆ ಎರಡೆರಡು ಬಾರಿ ಪರಿಹಾರವನ್ನು ಪಡೆದಿದ್ದಾರೆ. ಒಂದೇ ಪ್ರಾಪರ್ಟಿಗೆ ಎರಡೆರಡು ಬಾರಿ. ಒಮ್ಮೆ ಸರ್ವೆ ನಂಬರ್ ತೋರಿಸಿ 6 ಲಕ್ಷ ಪರಿಹಾರವನ್ನು ಪಡೆದಿದ್ದಾರೆ. ರೆವಿನ್ಯೂ ಲ್ಯಾಂಡ್ ಅಕ್ವೈರ್ ಮಾಡಿ ಮೇಕೆ ಫಾರಂ ಹೆಸರಲ್ಲಿ ವಂಚನೆಯನ್ನು ಮಾಡಿರೋದು. ನೋಡಿ, ರೆವಿನ್ಯೂ ಲ್ಯಾಂಡ್ ಅಕ್ವೈರ್ ಮಾಡಿದ್ದೀವಿ, ಅಲ್ಲಿ ಮೇಕೆ ಫಾರ್ಮ್ ಮಾಡ್ತಾ ಇದ್ದೀವಿ, ಸೊ ಹಾಗಾಗಿ ಲಕ್ಷ ಲಕ್ಷ ಹಣ ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಂಚನೆ ಮಾಡಿದ್ದಾರೆ ಸರ್ಕಾರಕ್ಕೆ